ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು: ಚಿತ್ರಗಾರ ಓಣಿ ನ್ಯೂ ಫ್ಯಾನ್ಸಿ ಸ್ಟೋರ್ ಅಂಗಡಿಗೆ ಬೆಂಕಿ ಅವಘಡ. ವಾರ್ತೆಯ ವಿವರ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಚಿತ್ರಗಾರ ಓಣಿ ನ್ಯೂ ಫ್ಯಾನ್ಸಿ ಸ್ಟೋರ್ ಅಂಗಡಿಗೆ ಬೆಂಕಿ ಅವಘಡವಾಗಿದ್ದು, ಅಂಗಡಿ ಮಾಲೀಕರು ಶಿವಾನಂದ್ ಚಿಕ್ಕಮಠ್ ಅವರಾಗಿದ್ದು, ಇವರು ಜನಧನ ಬ್ಯಾಂಕ್ ಇಂದ 2.5 ಲಕ್ಷ ಸಾಲ ಒಕ್ಕೂಟಗಳು ತೆಗೆದುಕೊಂಡಿದ್ದು ಅಂಗಡಿಗೆ ನೆರವಾಗಲಿ ಎಂದು ಪಡೆದಿದ್ದರು. ಹಾಗೂ ಬೆಂಕಿ ಅವಘಡದಿಂದ ಅವರಿಗೆ ಅಪಾರ ನಷ್ಟ ಉಂಟಾಗಿರುತ್ತದೆ. ವರದಿಗಾರರು ಮಲ್ಲೇಶ್ ಮಿರ್ಜಿ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ, ಕಲಘಟಗಿ. ಅಣ್ಣ, ಇದು ನಿನ್ನೆ ಯಾವತ್ತಿಗೆ ಆತ? ನಿನ್ನೆ 7:30 8 ಗಂಟೆ ಸುಮಾರು ಆಗಿತ್ತು. ನಾನು ಕದ ಹಾಕ್ಕೊಂಡು ಹೋಗಿದ್ದೆ ರೀ ಕಲೆಕ್ಷನ್ ಹೋಗ್ಬೇಕಂತೇಳಿ. ಫೋನ್ ಹಚ್ಚಿ ಅವರು ದೊಡ್ಡವರು ಅಪೋಸಿಟ್ ಅಂಗಡಿ ಫೋನ್ ಹಚ್ಚಿ ಹೇಳಿದ್ರಿ, ಹಿಂಗೆ ಹುಡುಗಿ ಬರಾಗೈತಿ, ಹಿಂಗೆ ಮ್ಯಾಲಿಂದ ಏನಾಗೈತೆ ಅಂತ ನೋಡಂತ ಬಂದು ತೆಗೆದು ಓಪನ್ ಮಾಡಿ ನೋಡ್ಬಿಟ್ಟಂದ್ರೆ ಒಳಗೆ ಫುಲ್ ಬೆಂಕಿ ಎಲ್ಲ ಒಳಗೆ ಹಾಕಿತ್ತೆ. ಆಮೇಲೆ ಹೊರಗೆ ನೋಡಿದ್ವಿ, ಅದು ಅದರಲ್ಲಿಂತ ಅಂದ್ರೆ ನಿನ್ನೆ ಸ್ವಲ್ಪ ಮೊದಲು ಅದು ವೈರ್ ಕ್ಲೋಸ್ ಕಲೆಕ್ಷನ್ ಇತ್ತು, ಬಡಿಗೆ ಸ್ವಲ್ಪ ಇದು ಮಾಡಿದ್ಮೇಲೆ ಹತ್ತಿತ್ತದು. ಫೋನ್ ಹಚ್ಚಿ ಕೇಬಲ್ ಫೋನ್ ಹಚ್ಚಿ ಹೇಳಿದ್ವಿ ನಾವು. ಅವರು ಆಯಿತು, ಅಲ್ಲಿ ಲೆಟ್ರ್ ಬರೋದು, ಕಂಪ್ಲೇಂಟ್ ಲೆಟ್ರ್ ಬರೋದು ಕೊಡೋದಾಗಿಲ್ಲ. ನಾನು ಅಂಗಡಿ ಜೊತೆ ಹೋಗೋಕ್ಕಾಗಿದ್ದಿಲ್ಲ. ಅದಷ್ಟು ಹೋಗಿ ಇಷ್ಟ ಆಗೈತೆ. ಎಷ್ಟು ಲಾಸ್ ಆಗೈತೆ ರೀ ನಿಮ್ದು? ಲಾಸ್ ಅನ್ನೋದು ಭಾಳ ಆಗೈತೆ ರೀ. ಒಳಗೆಲ್ಲ ಕಟ್ಟಿಗೆ ಸುತ್ತಾವೆ, ಗ್ಲಾಸ್ ಅದು ಸುತ್ತಾವೆ. 1.5 2 ಮಟ್ಟ ಆಗಿರುತ್ತೆ. ಅಲ್ಲ, ಎಷ್ಟು ರೊಕ್ಕದ ಲಾಸ್ ಆಗಿರ್ಬೋದು ರೀ? 1.5 2 ಲಕ್ಷ ಮಟ್ಟ. 2 ಲಕ್ಷ ಮಟ್ಟ. ಪ್ಲಾಸ್ಟಿಕ್ ಐಟಮ್ಸ್ ಇವೆಲ್ಲ ಹಾಂ. ಇಲ್ಲೆಲ್ಲ ಬೇರೆಯೊಳಗೆ ಇದ್ದಿದ್ದೆಲ್ಲ ಇಲ್ಲೇ ಪರ್ಫ್ಯೂಮ್ ಇತ್ತು, ಇಲ್ಲೇ ಕಾಸ್ಟ್ಲಿ ಐಟಮ್ ಇಲ್ಲೆಲ್ಲ ಮುಂದೆ ಇಟ್ಟಿದ್ದೀವಿ. ಎಲ್ಲ ಸುತ್ತಾರು. ವೈರ್ ಕಲೆಕ್ಷನ್, ಗ್ಲಾಸ್ ಸುತ್ತಾವ್ರಿ. ಇಲ್ಲಿ ಗ್ಲಾಸ್ ಇತ್ತು. ಮತ್ತು ಇಲ್ಲಿ ಜ್ಯುವೆಲರಿ ಐಟಮ್ಸ್ ಇತ್ತು, ಬಾಡಿಗೆ ಸಸಿರೋ ಐಟಮ್ಸ್ ಪೂರ. ಆ ಕಡೆ ಗಲ್ಲಿ ಕಡೆ ಇದೆಲ್ಲ ಹೌದ್ರಿ. ಈ ಗ್ಲಾಸ್ ಗೀಸ್ ಹೊಡೆದಿದ್ದೆ ಚೇರ್ ಇಲ್ಲೇ ಐಟಮ್ ಇದ್ದೀವಿ. ಮತ್ತು ಈ ಸೈಡ್ ಮ್ಯಾಲಿಂದ ಫ್ಯಾನ್ ಗೀನ್ ಎಲ್ಲ ಟೋಟಲ್ ಆಗಿತ್ತು. ಬಾಕಿ ಮತ್ತು ಈ ಕಡೆ ಗಿಫ್ಟಿಂಗ್ ಐಟಮ್ಸ್ ಇದ್ದೀರಿ. ಇಲ್ಲಿ ಈಗ ಈ ಗ್ಲಾಸ್ ನೀರು ಗ್ಲಾಸ್ ಅಲ್ಲ, ನೀರಿನ ಕ್ಯಾನ್ ಇವೆಲ್ಲ ಸುತ್ತಿದವ್ರಿ. ಇಲ್ಲಿ ಮಠ ಸುತ್ತಿದ ಇಲ್ಲೇ ಐಟಮ್ಸ್ ಇಲ್ಲೆಲ್ಲ ಸುಟ್ಟು ಬಿದ್ದಿದ್ದು ತಳಗ. ಮತ್ತು ಇಲ್ಲೇ ಈ ಕಡೆ ಯಾರು ಬಂದು ನಿಮ್ಗೆ ಹಿಂಗೆ ಆಗೈತೆ ಅಂತೇಳಿ ಯಾರು ಏನು ಕೇಳಿ? ಯಾರು ಬಂದಿಲ್ಲ. ಮತ್ತು ಈಗ ಇಲ್ಲಿ ಯಾರು ಏನು ಕೇಳಿ. ಏನೈತೆ ರೀ ಸರ್ಕಾರ? ನಿಮ್ಮ ಹೆಸರು ರೀ? ಚಿತ್ರಗಾರಿ ಓಣಿಂದ ಬರ್ತೈತೆ ರೀ. ಯಾರು ಒಂದು ಸ್ಪ್ರೈಟ್ ಏನಾಗಿದೆ ಅಂಗಡಿಯವ್ರಿಗೆ ತೋರಿ ಅಲ್ರಿ? ಅವ್ರಿಗೆ ಹೇಳೋಣ. ಹೇಳಿದ್ರು ಇಲ್ಲೇ ಎಲ್ಲ ಕರೀತಾರೆ. ಹಾಂ, ಅಲ್ಲ ಅವ್ರ ಅಂಗಡಿಯಾಗ ಹೋಗಿ ತೊಗೊಂಡು ಅಲ್ಲ ಅಲ್ಲೇ ತೊಗೊಂಡ. ಇದು ಭಾಳ ದಿವಸದಿಂದ ಪ್ರಾಬ್ಲಮ್ ಇತ್ತು, ಹೇಳ್ಕೊಂತ ಅದೇ ಅಂತೇಳಿ ಅವರು ಹೇಳ್ತಾರೆ. ತೊಗೊಂಡು ಎಲ್ಲ ಕಟ್ ಮಾಡ್ತಾರೆ. ಅವ್ರಿಗೆ ಅಂಗಡಿಯವ್ರಿಗೆ ಹೇಳ್ರಿ, ಹಿಂಗೆ ಹೇಳ್ಬೇಕಂತೇಳಿ. ಅವ್ರದ್ದೇನು ಪ್ರಾಬ್ಲಮ್ ಐತೆ, ಲೈನಿನ ಪ್ರಾಬ್ಲಮ್. ನಾನಾ ಫೋನ್ ಹಚ್ತಾರೆ, ಫಸ್ಟ್ ಅವ್ರಿಗೆ ಏನಿಲ್ಲ, ಇದು ಯಾರಿಗಾದ್ರೂ ಏನು ಸಂಬಂಧ ಇಲ್ಲ ರೀ, ಸಾರ್ವಜನಿಕ ಏನಿದೆ ಅಂತ ಅದ್ರ ಬಗ್ಗೆ ಏನು ಹೇಳ್ಬೇಕು? ನಾ ಕೇಳ್ತೇನೆ ರೀ, ಇದು ಯಾಕೆ ಆತ್ರಿ ಅಂತೇಳಿ. ಇಲ್ಲಿ ನೀವು ಇದ್ರಗಡೆನೇ ಇದ್ರಿ, ಇದು ಏನು ಯಾಕೆ ಆತ್ರಿ ಅಂತ ಹಿಂಗೆ ಕೇಳ್ತೇವೆ ಅಷ್ಟೇ. ಹಿಂಗೆ ಆತ್ರಿ, ಹಿಂಗೆ ಲೈನ್ ಫಾರ್ಡ್ ಮತ್ತು ಬೇರೆ ಕಡೆ. ಇದು ನಿನ್ನೆ ಯಾವತ್ತಿಗೆ ಆತ್ರಿ? ನಮ್ದು ಎಲೆಕ್ಟ್ರಿಕಲ್ ಶಾಪ್ ಅಂದ್ಮ್ಯಾಗ ನಾವೆಲ್ಲ ಹುಡುಕ್ಯಾಡ್ ನೋಡಿದ್ರೆ ನಮ್ಮಲ್ಲಿ ಇಲ್ಲ ಮಕ್ಕಳು ಹೊರಗೆ ಬರ್ತೀನಿ, ಇಲ್ಲಿ ಕಂಬದ ಹತ್ರ ಹೋಗಿ ಬರಾಕ. ಹಾಂ,
ಅಲ್ಲಿ ಹೋಗಿ ನೋಡೋ ಮಟ ಕಮ್ಮಿ ಹತ್ರ ಹೋಗಿ ಬರೋಕ್ಕಿಂತ ಮುಂಚಿತ ಏನಾಯ್ತು ಮ್ಯಾಗ ನೋಡ್ಕೊಂಡು ಮ್ಯಾಗ ಅಲ್ಲಿ ತಗಡ ಹತ್ರ ಸಿಕ್ಕಾಬಿಟ್ಟೆ ಹೋಗಿ ಅದು ನೋಡಿ ಕಾರ್ ಲಾಕಿ ಅವ್ರಿಗೆ ಫೋನ್ ಮಾಡಿ ಹೇಳಿದ ಅವ್ನು ಕ್ಲೋಸ್ ಆಗಿರ್ತದ ಹಿಂಗಾಗಿ ಮತ್ತೆ ಚಾವಿ ತೆಗಿಸಿ ಓಪನ್ ಮಾಡಿಸ್ಬೇಕು ಏನೇನು ಕನ್ಫರ್ಮ್ ತೊಗೊಂಡು ಮತ್ತೆ ಕಾಲ್ ಮಾಡಿ ಮಾಡಕತ್ತೀವಿ ಅಷ್ಟೊತ್ತಿಗೆ ಊರಾಗ ಬರ್ಲಿಲ್ಲ. ನೀವು ಇಲ್ಲೇ ಇದ್ರೇನು ಅಂಗಡಿಯಾರೇನ್ರಿ? ಹಾಂ ಇದೆ. ಹಾಂ ಹಾಂ. ಏನು ಭಾಳಷ್ಟು ಇದು ಏನು ಪಾರ್ಟ್ ಆಗ್ಯಾತ್ರಿ? ವೈರಿಂಗ್ ಪಾರ್ಟ್ ಆಗಿ ಹಾಂ ಹಾಂ. ಅಂದ್ರೆ ಈ ಕಂಬಲಿಂದನ ಪಾರ್ಟ್ ಆಗೈತೇನ್ರಿ? ಹಾಂ. ಇಲ್ಲಿ ಕಾಗಿನೂ ಸತ್ತು ಬಿದ್ದೈತಿ. ಇದು ಭಾಳ ದಿನದಿಂದ ಹಿಂಗೈತೇನ್ರಿ? ಇದು ಹೆಂಗಿದೆ? ಹಾಂ. ಅಲ್ಲ ಇದು ಲೈನ್ ಭಾಳ ದಿನದಿಂದ ಸ್ವಲ್ಪ ಕಿರಿಕಿರಿ ಇತ್ತನಂತ. ಹಾಂ. ಓಹೋ. ನಿಮ್ಮ ಹೆಸರು ರೀ? ಯಾವತ್ತಿಗೆ ಆತ್ರಿ ಇದು? ನಿನ್ನೆ 7:30 ಗಂಟೆ ಸುಮಾರು ಆಯ್ತಂದ್ರೆ ಹಾಂ. ಕಲೆಕ್ಷನ್ ಹೋಗ್ತಾನೆ ಹುಡುಗ ಚಿಕ್ಕಮಠ ಅಂತೇಳಿ. ಆ ಹುಡುಗ ಅಲ್ಲಿ ಜನ್ಧನ್ ಬ್ಯಾಂಕ್ನಾಗ ಒಂದು 2.5 3 ಲಕ್ಷ ರೂಪಾಯಿ ಲೋನ್ ಮಾಡಿಸಿ ಅದೆಲ್ಲ ಅಂಗಡಿ ಇಲ್ಲಿ ತೊಗೊಂಡು ತನ್ನ ಜೀವನಕ್ಕೆ ಏನು ಬೇಕು ಅದನ್ನು ಮಾಡ್ಕೊಳಕ್ಕೆ ಸ್ವಲ್ಪ ಇದ್ರ ಮನೆ ಆರ್ಥಿಕ ಪರಿಸ್ಥಿತಿ ಕಷ್ಟ ಹುಡುಗರಿಗೆ ಲೋನ್ ಇದು ಮಾಡ್ಯಾನ. ಮಾಡಿದ ತಕ್ಷಣ ಅದು ಎಲ್ಲ ವ್ಯವಹಾರ ಹಾಕ್ಯಾನ. ನಿನ್ನೆ ಅವ ಕಲೆಕ್ಷನ್ಗೆ ಅಂತೇಳಿ ಹೋಗ್ತಾನೆ ಬೇರೆ ಊರ ಕಡೆ. ಅದನ್ನು ಡ್ಯೂಟಿ ಮಾಡ್ಕೊಂಬಂದು ಆಮೇಲೆ ಅಂಗಡಿ ಮಾಡ್ತಾನೆ. ಅವ ಕಲೆಕ್ಷನ್ ಟೈಮ್ ಆಗೋತ್ತಿಗೆ ಅಂಗಡಿ ಬಂದ್ ಮಾಡ್ಕೊಂಡು ಹೋಗ್ಯಾನ ಕಲೆಕ್ಷನ್ಗೆ. ಹೋಗೋ ಮಟ್ಟ ಅಂದ್ರೆ ಇಲ್ಲಿ ಶಾರ್ಟ್ ಸರ್ಕ್ಯೂಟಿಂದ ಮ್ಯಾಲೆ ಕಂಬ ಲೈನ್ ನೋಡಿದ್ರು. ಆ ಲೈನ್ ಅವ್ರು ಮಾಡಿ ಹೇಳ್ಯಾರ ಇವರು ಅವ್ರಿಗೆ ಅಜೀತ್ ಅವ್ರಿಗೆ ಇದು ಲೈನ್ ಸರಿ ಇಲ್ಲ, ಆಮೇಲೆ ಅದು ಲೈನ್ ಸರಿ ಮಾಡಿರಿ ಅಂತೇಳಿ ಅವ್ರ ನಿರ್ಲಕ್ಷ್ಯತೆಯಿಂದನೇ ಇದು ಅನಾಹುತ ಆಗೈತಿ. ಸುಮಾರು ಒಂದು 2.5 ಲಕ್ಷ ರೂಪಾಯಿದು ಮಾಲ್ ಅಥವಾ ಅವ್ರ ಅಂಗಡಿ ಒಳಗಡೆ ಇರುವಂಥ ಮಡಿಗೆ ಈ ಥರ ಎಲ್ಲ ವಸ್ತುಗಳು ಭಾಳ ಹಾಳಾಗ್ಯಾವ. ನಾವು 2 ಲಕ್ಷ ರೂಪಾಯಿ ಲೋನ್ ಮಾಡ್ಯಾನ. ಆ ಲೋನ್ ತುಂಬೋದು ಹೆಂಗೆ, ಅವ್ನ ಜೀವನ ಹೆಂಗೆ, ಇವ್ರ ಅಧಿಕಾರಿಗಳ ನಿರ್ಲಕ್ಷ್ಯತೆ ಭಾಳ ಮಾಡಾಕಂತಾರೆ. ಯಾವ ಬ್ಯಾಂಕ್ಲಿಂದ ಲೋನ್ ತೊಗೊಂಡು? ಅವ್ನು ಚಂದನ್ ಬ್ಯಾಂಕಿಂದ ಲೋನ್ ತೊಗೊಂಡ್ರಿ. ತೊಗೊಂಡು ಹಾಕ್ಯಾನ. ಈಗ ಅವ್ನ ಪರಿಸ್ಥಿತಿ ಭಾಳ ಆಗೈತಿ, ಗಂಭೀರ ಆಗೈತಿ. ಅವ್ನಿಗೆ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆದವ್ರೆ, ಇದಕ್ಕೆ ಸಂಬಂಧಪಟ್ಟಂಥ ಸ್ಥಳೀಯರ ಶಾಸಕರಾಗಲಿ ಯಾರಾಗಲಿ ಅವ್ನಿಗೆ ಹೆಲ್ಪಿಗೆ ಅವ್ನ ನೆರವಿಗೆ ಬಂದ್ರೆ ಅನುಕೂಲ ಆಗ್ತೈತೆ ಅಂತೇಳಿ ಈ ಮುಖಾಂತರ ನಾವು ಸಾರ್ವಜನಿಕರೆಲ್ಲ ಸೇರಿ ಕೇಳ್ಕೊಳಕ್ಕೆ. ನಿಮ್ಮ ಹೆಸರು? ನನ್ನ ಹೆಸರು ಪರಶುರಾಮ್. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್